ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಹಿನ್ನೆಲೆ ಮಂಡ್ಯದಲ್ಲಿ ಮುಂದುವರೆದ ಕಾವೇರಿ ಕಿಚ್ಚು. ರಾಜ್ಯ ಸರ್ಕಾರದ ವಿರುದ್ಧ ಕಡಲೆಪುರಿ ಚಳವಳಿ. ಮಂಡ್ಯದಲ್ಲಿ ಕನ್ನಡ ಪರ ರೈತ ಪರ ಸಂಘಟನೆಯಿಂದ ಪ್ರತಿಭಟನೆ. ಕಡಲೆಪುರಿ ಚಳವಳಿ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ. ರಾಜ್ಯ ಸರ್ಕಾರ CWMA ಮುಂದೆ ಸಮರ್ಥವಾದ ಮಾಡುತ್ತಿಲ್ಲ. ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿಸುತ್ತಿದೆ. ನೀರು ಬಿಡುತ್ತಿಲ್ಲವೆಂದು ಸುಳ್ಳು ಹೇಳ್ತಾ ಇದೆ. ಹೀಗೆ ನೀರು ಬಿಟ್ಟರೆ ನಮಗೆ ಕಡಲೆಪುರಿಯೇ ಗತಿ. ರೈತರ ಬಾಯಿಗೆ ರಾಜ್ಯ ಸರ್ಕಾರ ಕಡಲೆಪುರಿ ಹಾಕ್ತಾ ಇದೆ. ಕೂಡಲೇ ತಮಿಳುನಾಡಿಗೆ ನೀರು ನಿಲ್ಲಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕತ್ತಿ ಮುಚ್ಚು ತಮಿಳುನಾಡಿಗೆ ನೀರು ಬಿಡುತ್ತಿರುವ ಸರ್ಕಾರಕ್ಕೆ ಮಧ್ಯ ಓಡಾಡಿ ಗಂಡನ ಫೋಟೋ ತಗೋಬೋದು ಸಂತು ರಾಜ್ಯದ ಜನರಿಗೆ ಕಳ್ಳಪುರಿ ಬಾಕಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕಬ್ಬಿನ ದರ ಏರಿಕೆ ಮಾಡುವಂತೆ ಆಗ್ರಹಪಡಿಸಲಾಯಿತು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್, ಶಿವಳ್ಳಿ, ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು. ಕಡಲೆಪುರಿ ತಿಂದು ಚಳವಳಿ ಮಾಡುವಂಥ ಸಮಯ ಬಂದಿದೆ. ಕಾರಣ ಏನು ಅಂತಂದರೆ ಅಲ್ಲಿ 9,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರು. 15,000 ಕ್ಯೂಸೆಸ್ ನೀರನ್ನ ಬಿಟ್ಟು ಹೆಂಗೋ ಅಲ್ಪ ಸ್ವಲ್ಪ ಮಳೆ ಆಯ್ತಾ ಇದೆ, ನೀರು ಬರ್ತಾ ಇದೆ. ಆದರೂ ಕಾವೇರಿನ ಬರಿದು ಮಾಡೋಕ್ಕೆ ಹೋರಾಟ ಕೊಡ್ತಾವ್ರೆ. ಆಮೇಲೆ ಒಣಗಿ ನಿಂತಿರುವಂಥ ಕಬ್ಬಿಗೆ ಬೆಲೆನೇ ಕೊಡ್ತಾ ಇಲ್ಲ. ಇವತ್ತು ಬೆಲ್ಲದ ರೇಟು 7,000 ಚಿಲ್ಲರೆ ಆಗದೆ, ಸಕ್ಕರೆ ರೇಟು 72, 75 ಗಂಟಲು ಹೋಗದೆ. ಸರ್ಕಾರ ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಏನು ಬಾಗಲಕೋಟೆ ಬೆಳಗಾಂ ಜಿಲ್ಲೆಯಲ್ಲಿ ಒಡಗೂಲಿ ಕಡಗೂಲಿ ಎರಡೂ ಅವ್ರದ್ದೇ. ನಮಗೆ ಪೂರ್ತಿ ನಿವ್ವಳ ದುಡ್ಡು ಕೊಡ್ತಾರೆ. ಇಲ್ಲಿ ಕಡಗೂಲಿ ಒಡಗೂಲಿ ಎರಡೂ ನಮ್ಮದೇ. ನಮಗೆ ಅದರಲ್ಲಿ ಹಿಡ್ಕೊಂಡು 2,000 ಚಿಲ್ಲರೆ ಭಿಕ್ಷಾ ಕೊಟ್ಟಂಗೆ ಕೊಡ್ತಾರೆ. ಇದ್ರ ಬಗ್ಗೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಆಮೇಲೆ ಏನು ಕಾವೇರಿ ವಿಚಾರವಾಗಿ ಸಂಸದರು ಒಂದು ದಿನ ಕೂಡ ಹೋರಾಟಕ್ಕೆ ನಮ್ಮ ಜೊತೆಯಲ್ಲೇ ಬರಲೇ ಇಲ್ಲ ಇಲ್ಲಿ ತನಕ. ಅವ್ರಿಗೆ ನಮ್ಮ ಬಗ್ಗೆ ನಾವು ಮತ ಕೊಟ್ಟಿವಿ ಅನ್ನೋದು ಅವ್ರಿಗೆ ಅರಿವಿದೆಯೋ ಇಲ್ವೋ ಗೊತ್ತಾಯ್ತಾ ಇಲ್ಲ. ಆಮೇಲೆ ಏನು 6ನೇ ಹಂತದ ಯೋಜನೆ ಯಾವುದೇ ಕಾರಣಕ್ಕೂ ಮಾಡಿಕೊಡೋದು ಮಾಡಿದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ. ಇಂದು ಕನ್ನಡ ಸೇನೆ ರೈತ ಸಂಘಟನೆ ವತಿಯಿಂದ
ಕಳ್ಳಪುರಿ ತಿನ್ನುವುದರ ಮೂಲಕ ವಿನೂತನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನೋ ಒಂದು ವಾದನೆ ಮಾಡ್ಕೊಂಡು ಬಂದಿದ್ದಾರೆ. ಕಬಿನಿ ಮತ್ತು ಕಾವೇರಿಯಿಂದ ಹೋಗಿರುವಂಥ ನೀರಿನ ಅಂಕಿಅಂಶಗಳನ್ನು ರಾಜ್ಯದ ಜನರ ಮುಂದೆ ಪ್ರಕಟಿಸಬೇಕನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ವರುಣನ ಕೃಪೆಯಿಂದ ಅಷ್ಟೋ ಇಷ್ಟೋ ನೀರು ಬರುವ ಸಂದರ್ಭದಲ್ಲಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪುರಿ ತಿಂದು ಹೊಟ್ಟೆ ಹಸುವನ್ನು ಜೀರ್ಣಿಸ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೇವೆ. ಇನ್ನಷ್ಟು ನೀರು ತಮಿಳುನಾಡು ಕೊಟ್ಟೋಗ್ಬಿಟ್ರೆ ಅದೇ ಭಾಗ್ಯವನ್ನು ನೀವು ಕೊಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಶಾಸಕರೇ, ಸಂಸದರೇ, ನಿಮಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕಾವೇರಿ ನದಿ ನೀರಿನ ಸಮಸ್ಯೆನ ಕಾವೇರಿ ಸಮಸ್ಯೆಯಾಗೇ ಉಳಿಸಬೇಡಿ, ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ವಿರೋಧ ಪಕ್ಷಗಳು ಮಾಡಬೇಕಾದ ಕೆಲಸವನ್ನ ಸಂಘಟನೆಗಳು ಮಾಡ್ತಾ ಇದ್ದು, ಸರ್ಕಾರ ಹಾಗೂ ಜನಪ್ರತಿನಿಧಿಗಳನ್ನು ಕಾಲಕಾಲಕ್ಕೆ ಎಚ್ಚರಿಸುವ ಕೆಲಸವನ್ನ ಸಂಘಟನೆಗಳು ನಿರಂತರವಾಗಿ ಮಾಡುತ್ತಿವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಹೇಳಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಬಗ್ಗೆ ಮಾತನಾಡುವ ಮುನ್ನ ತಮ್ಮ ಘನತೆಗೆ ತಕ್ಕಂತೆ ಮಾತನಾಡಬೇಕು. ರೈತರ ವಿಚಾರದಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ವಾಸ್ತವಾಂಶಗಳನ್ನು ಜನರ ಮುಂದೆ ಇಡಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕಬ್ಬಿನ ಬೆಲೆ ಹೆಚ್ಚಿಸುವಂತೆ ರೈತರು ಮನವಿ ಸಲ್ಲಿಸಿದ್ರು. ಸಚಿವ ಸಂಪುಟದಲ್ಲಿ ಈ ಕುರಿತು ಚರ್ಚಿಸಿ ಬೆಲೆ ಹೆಚ್ಚಿಸುವುದಾಗಿ ಭರವಸೆ ನೀಡಿದ್ದರು. ಕಬ್ಬಿನ ಬೆಲೆ 1100ರಿಂದ 830ಕ್ಕೆ ಇಳಿಕೆಯಾಯಿತು ಯಾಕೆ ಎಂದು ಆರೋಪಿಸಿದ ಕೆಂಪುಗೌಡ, ರೈತರ ವಿಚಾರದಲ್ಲಿ ಸುಳ್ಳು ಆರೋಪ ಹಾಗೂ ಗೊಂದಲ ಸೃಷ್ಟಿಸುವುದನ್ನು ನಿಲ್ಲಿಸಬೇಕು ಎಂದರು. ನಂತರ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಬಳಘಟ್ಟ ಏತ ನೀರಾವರಿ ಯೋಜನೆಗೆ 300 ಕೋಟಿ ತಾಂತ್ರಿಕ ಅನುಮೋದನೆ ದೊರೆತಿದೆ ಎಂಬ ಹೇಳಿಕೆ ಶುದ್ಧ ಸುಳ್ಳು. 2018-19ನೇ ಸಾಲಿನಲ್ಲಿ ಸುಮಾರು 190 ಕೋಟಿ ಮೊತ್ತದ ಯೋಜನೆ ರೂಪಿಸಲಾಗಿತ್ತು. ಕದಲಗೆರೆ ಕೆರೆಯನ್ನು ಅಭಿವೃದ್ಧಿಪಡಿಸಿ ರಸ್ತೆ ಬದಲಾವಣೆ ಹಾಗೂ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಆ ಯೋಜನೆ ಕೈಬಿಡಲಾಗಿತ್ತು ಎಂದರು. ರೈತ ಸಂಘದ ಮಾಜಿ ಅಧ್ಯಕ್ಷ ಬನ್ನಂಗಡಿ ಪ್ರಕಾಶ್ ಮಾತನಾಡಿ, ಕ್ಷೇತ್ರದಲ್ಲಿ ಶಾಸಕರು ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರ ಪಕ್ಷದ ಕಾರ್ಯಕರ್ತರೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿಯ ಹೊಸ ಯೋಜನೆಗಳು ಮುಂದುವರೆದರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಮುಂದಿನ ಚುನಾವಣೆಯಲ್ಲೂ ಶಾಸಕರಾಗಿ ಆಯ್ಕೆಯಾಗುತ್ತಾರೆ ಎಂಬ ಅಭಿಪ್ರಾಯವನ್ನು ಜನರು ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಯಾರನ್ನೂ ನಾವು ಮೇಲ್ಬಿದ್ದು ಟೀಕೆ ಮಾಡಿಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಹೋಗೋರಲ್ಲ. ನಾವು ಒಂದು ಸಂಘಟನೆ, ಎಲ್ಲ ಪಕ್ಷದವ್ರನ್ನೂ ಟೀಕೆ ಮಾಡ್ತೀವಿ. ಏಕೆಂದರೆ ನಮಗೆ ಸರಿ ಕಾಣಲಿಲ್ಲ ಅಂದರೆ ಇವತ್ತು ವಿರೋಧ ಪಕ್ಷದ ಕೆಲಸನ ಮಾಡ್ತಾ ಇರೋದು ಸಂಘಟನೆನೇ ಹೊರತು ವಿರೋಧ ಪಕ್ಷಗಳಲ್ಲ. ರೈತ ಸಂಘ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಯಾವಾರು ಇರ್ಬೋದು, ಕಾಲಕ್ಕೆ ಎಚ್ಚರಿಸ್ತೇವೆ ಇಂಥದ್ದು ಆಗಬೇಕು ಅಂತ. ಅಂಥದ್ರಲ್ಲಿ ಮೊದಲು ಕುಮಾರಸ್ವಾಮಿ ಅವ್ರದ್ದೇ ಮಾತಾಡ್ತೀನಿ ನಾನು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು 2006ರಿಂದ 2008ವರೆಗೆ. ಏಕೆಂದರೆ ಅವರು ಸುಳ್ಳು ಹೇಳೋದೇ ಜಾಸ್ತಿ ನಾನು ಕಂಡಂಗೆ. ಆವಾಗ 8,000 ಕೋಟಿನ ನಮ್ಮ ಮಂಡ್ಯ ಜಿಲ್ಲೆಗೆ ಮೀಸಲಿಟ್ಟಿದ್ರು. ಅದು ಹಿಂದೆ ನಮ್ಮ ಪೂರ್ವಿಕರು ಊತ ಹಾಕ್ಬಿಟ್ಟು ಹೊಟ್ಟೋಯ್ತಿರೋದು ದುಡ್ಡು, ಅದು ನಮಗೆ ಗೊತ್ತಾಗಲಿಲ್ಲ. ಎಲ್ಲರೂ ಊತ ಹಾಕಿದರೆ ತೆಗೆದು ನಾವು ಅದು ಅಭಿವೃದ್ಧಿ ಕೆಲಸಕ್ಕೆ ಬಳಸ್ಕೋಬೋದಾಗಿತ್ತು, ಅದು ಗೊತ್ತಾಗಲಿಲ್ಲ. ಆಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ KRSಲ್ಲಿ ಕಬ್ಬಿನ ಬೆಲೆ 1,100 ರೂಪಾಯಿ ಮಾಡಿದ್ರು. ಇವರು ಅಲ್ಲಿ ನಮ್ಮ ಹತ್ರ ಮನವಿ ಪತ್ರನ ಪಡೆದ್ರು. ಇಲ್ಲ, ನಾನು ಸಚಿವ ಸಂಪುಟದಲ್ಲಿ ಮಾತಾಡಿ ಜಾಸ್ತಿ ಮಾಡಿಸ್ತೀನಿ. ಆದರೆ ಅವತ್ತೇನಾಯಿತು ಅಂದರೆ 1,100 ಇದ್ದಿದ್ದ 830 ರೂಪಾಯಿಗೆ ಇಳಿಸಿದ್ರು. ಇದು ಓಪನ್ ಸತ್ಯ. ಇದು ರೈತರಿಗೆ ಅನುಕೂಲ ಮಾಡೋದಾ ಅನನುಕೂಲ ಮಾಡೋದಾ ಅನ್ನೋದನ್ನ ತಿಳ್ಕೋಬೇಕು. ಯಾಕೆಂದರೆ ಅವ್ರನ್ನೇ ನಮ್ಮ ಜನಗಳೆಲ್ಲ ಜಾಸ್ತಿ ಮಣ್ಣಿನ ಮಗ ಅಂತ ತಿಳ್ಕೊಳ್ಳೋದು ಅಂತ. ಆಮೇಲೆ ನಾನು ಪುಟ್ಟಣ್ಣಯ್ಯರ ಜೊತೆ ಬೆಳೆದವರು ನಾವೆಲ್ಲ. ಪುಟ್ಟಣ್ಣಯ್ಯವ್ರನ್ನ ಭಾರೀ ಟೀಕೆ ಮಾಡೋರು ಅವತ್ತಿನ ಕಾಲದಲ್ಲಿ. ನಾನು ನೇರನೇ ಕೇಳಿದೆ, ಅವರಿನ್ನೂ MP ಆಗಿದ್ರೆ, ಅಷ್ಟು ಆಗಿನ ಚಲುವರಸ್ವಾಮಿ ಮಂತ್ರಿ ಆಗಿದ್ರು. ಆವಾಗ ನಾನು ವೇದಿಕೆಗೆ ಹೋಗಿ ಕೇಳಿದೆ,
ಪುಟ್ಟಣ್ಣಯ್ಯರ ಬಗ್ಗೆ ಹಗುರವಾಗಿ ಮಾತಾಡಿದಿರಿ, ತಪ್ಪಾಗಿ ಮಾತಾಡಿದಿರಿ. ಅದೇನಿದೆ ಹೇಳಿ, ಇಲ್ಲ ನೀವು ಕಳ್ರ ಇಲ್ಲ ಅವ್ರು ಕಳ್ರ ಅಂತ ನಮ್ಗೆ ಗೊತ್ತಾಗಬೇಕು ಅಂತ ಏನು ಹೇಳ್ದೇನೆ ಅಲ್ಲಿಂದ ಪಲಾಯನ ಮಾಡೋದು. ಅದು ಇತಿಹಾಸ ಬಿಡಿ. ಆಮೇಲೆ ನೈತಿಕತೆ ಬಗ್ಗೆ ನಾನು ಏನಾರ ಹೇಳ್ತೀನಿ, ನೈತಿಕತೆ ಬಗ್ಗೆ ಅವ್ರೇನು ನಮ್ಗೆ ಹೇಳ್ಬೇಕಾಗಿಲ್ಲ. ನಾವೆಲ್ಲ ಒಬ್ಬೊಬ್ಬರನ್ನೇ ಹೆಂಡತಿ ಮದುವೆ ಆಗಿದೆ, ಅದು ನಮ್ಮ ನೈತಿಕತೆ. ಮಾತಾಡಬಾರ್ದು, ಅವ್ರ ಘನತೆಗೆ ತಕ್ಕದ್ದಾದ್ದೇ ಮಾತಾಡಬೇಕೇ ಹೊರತು ಘನತೆಗೆ ತಕ್ಕದ್ದಲ್ದ ಎಲ್ಲೂ ಮಾತಾಡಬಾರ್ದು. ನೈತಿಕತೆ ಅವ್ರಿಗೆ ಇದ್ದಷ್ಟು ನೈತಿಕತೆ ನಮಗೂ ಇದೆ. ಆದರೆ ಇವ್ರು ಮಾತ್ರ ಟ್ರಂಕ್ ಮಡಿಕೊಂಡು ಯಾವ ಹೋರಾಟಕ್ಕೆ ಹೋದ್ರು ಈಗ ಅಪ್ಪ ಮಗ ಮೊಮ್ಮಗ ಕುಲಗೌರವ ಪೂರ್ತಿ ಟವಲ್ಲೇ ಹಾಕತ್ತಾರೆ. ಟವಲ್ಲ ಬೋಯ್ತಿದವ್ರೆ ಅವರು. ಈಗ ಎಲ್ಲರೂ ಟವಲ್ ಹಾಕತ್ತಾರೆ, ಎಲ್ಲಾ ಪಕ್ಷದವರು ಟವಲ್ ಹಾಕತ್ತಾರೆ. ಎಲ್ಲ ಅದು ರೈತರು ಒಂದು ಹೋರಾಟ ಅಂದ್ರೆ ಅದು ಏನು ಬಳಗಟ್ಟ ನೀರಾವರಿ ಪುಟ್ಟರಾಜು ಅವ್ರ ಕಾಲದಲ್ಲೇ ಆಗಿರೋದು. ನಮ್ಮ ಕಾಲದಲ್ಲಿ ಆಗದೆ ಅಂತೆಲ್ಲ ಅಂಕಿಅಂಶ ಇರ್ತವೆ. 19ರಲ್ಲಿ ಅವರೇ ಶಾಸಕರಾಗಿದ್ರು, ಮಂತ್ರಿ ಆಗಿದ್ರು, ಮಾಡಿದ್ದಾರೆ. ಆದರೆ ಇದು 1 ವರ್ಷದಿಂದ ಓಡೇ ಇಲ್ಲ ಅಂತ ಹೇಳಿದ್ರೆ ಹಸಿ ಸುಳ್ಳು. ಬನ್ನಿ, ಇಫ್ ಕಟ್ಟಿದ್ದೀವಿ, ಲಾಗ್ಬೇಕು, ಒಂದೊಂದು ತಿಂಗಳದು ಲೆಕ್ಕಾಚಾರ ಇದೆ, ಫೋಟೋ ಇದೆ, ಇವೆಲ್ಲ ಇದ್ದು ಯಾಕೆ ಸುಳ್ಳು ಹೇಳ್ತೀರಿ? ಸುಳ್ಳು ಹೇಳೋ ಪ್ರಮೇಯ ಏನಿದ್ದದು ಕೇಳಿ. ಈಗ ಚುನಾವಣೆಯಲ್ಲಿ ಗೆಲ್ಲೋದು ನಾನು ಗೆಲ್ಬೋದು, ಇಲ್ಲ ನೀವು ಗೆಲ್ಬೋದು. ಅದು ನಮ್ಮ ಟೀಕೆಗಳು ಗುಣಾತ್ಮಕವಾಗಿರ್ಬೇಕು. ಗುಣಾತ್ಮಕವಾಗಿಲ್ದೇನೆ ಬೇರೆ ಯಾರೋ ಟೀಕೆ ಮಾಡ್ತಾರೆ ಅಂತ ಅವ್ವ ಅಪ್ಪ ಅಂತ ಮಾಡ್ಕೊಂಡು ಹೋಯ್ತದ. ಗುಣಾತ್ಮಕವಾಗಿ ಮಾಡಿ ಗೆಲ್ಲಿ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಇಸ್ರೇಲ್ನಿಂದ ಇದನ್ನ ಕದ್ಕೊಬಂದು ಅಂತ ಯಾವ್ದಾ ಕಾನ್ಸೆಪ್ಟು, ಈ ಏತ ನೀರಾವರಿ ನೀರು ಹೋಗೋದು ತಡೀರಿ ಸರ್, ಅದನ್ನೇ ಕೆರೆಗೆ ಎತ್ತದ ಏತ ನೀರಾವರಿ ಇದನ್ನ ಇಸ್ರೇಲಿಂದ ಕದ್ಕೊಬಂದದ್ದಲ್ಲ. ನಾನು ಪುಟ್ಟಣ್ಣಯ್ಯರ ಜೊತೆಲಿ ಇದ್ದೆ. ಒಂದ್ ದಿವಸ ಲೊಕ್ಕಾನಿ ಅಲ್ಲದಲ್ಲಿ ಇಲ್ಲೇ ಹೋಯ್ತಿದ್ದೋ. ಎಲ್ಲ ಹೇಳಿ, ಈ ಲೊಕ್ಕಾನಿ ಅಂತಾರೆ, ಹಂಗೆ ಹೇಳಿದ್ರೆ ಚಂದ. ಆ ಲೊಕ್ಕಾನಿ ಹಳ್ಳಿದಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಿದ್ದಾರೆ, ಈ ನೀರನ್ನ ಯಾಕೆ ನಾವು ಫ್ಲಡ್ ಬಂದಾಗ ಎಲ್ಲ ಟೈಮ್ನಲ್ಲೂ ಹಾಕಿ ಸುಮ್ಮನೆ ಮಳೆ ಜಾಸ್ತಿ ಬಂದಾಗ ಹರ್ಕೊಂಡು ಹೋಯ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ನಾವು ಯಾತಕ್ಕೆ ಇಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ಕೆರೆ ತುಂಬಿಸ್ಬಾರ್ದು ಅಂತ 3 ಕೋಟಿಗೆ ಅವರೇ ಫಸ್ಟು ಮಾಡಿಸಿದ್ರು. ಅದಕ್ಕೆ ಯಾಕೆ ಇಸ್ರೇಲ್ಗೆ ಹೋದರೆ ಪುಟ್ಟಣ್ಣಯ್ಯರನ್ನ ಫಾಲೋ ಮಾಡಿದ್ರೆ ಗೊತ್ತಾಗೋದಲ್ಲ. ಒಂದು ಅಲ್ಲ, ಎಂಥ ಕೂಲಿ ಮಾಡ್ತಾ ದೊಡ್ಡ ಅನುಭವ ಇರ್ತದೆ. ಆ ಅನುಭವ ನಾವು ಉಪಯೋಗಿಸ್ಕೋಬೇಕು. ಇಸ್ರೇಲ್ ಹೋಗಿ ಕಲ್ತ್ಕೊಂಡು ಬಂದಿರೋದಲ್ಲ, ಇದು ಇಲ್ಲೇ ಹುಟ್ಟಿರೋದು. ನಮ್ಮ ತಾತ ಮುತ್ತಾತಿರು ಇಲ್ಲೇ ಒಡ್ಡಾಕೋದು, ಏನು ಸರ್, ಒಡ್ಡಾಕೋದು ಇವೆಲ್ಲ ಮಾಡಿದ್ರು. ಅದು ಈ ರೀತಿ ಇದೆ ಹೇಳ್ಬೋದು. ಆಮೇಲೆ ನೀರೇ ಹೋಗಿಲ್ಲ 1 ವರ್ಷದಿಂದ ಅರ್ಧಿಲ್ಲ ಅಂದರೆ ಯಾಕೆ ರೆಕಾರ್ಡ್ಸು GPS ಫೋಟೋಗಳು ಅವೆ. ಆಮೇಲೆ ದುಡ್ಡು ಕಟ್ಟಿರೋದಕ್ಕೆ KEB ಬಿಲ್ ಇದೆ. ಆಮೇಲೆ MLA ಆಗಿದ್ದಂಥ ಪುಟ್ಟರಾಜು ಅವರು ಅವರೇ ಹೇಳಿರೋದು ಇದು ನೀರೇ ಹರಿದಿಲ್ಲ ಅಂತ. ಆದರೆ ಇದನ್ನು ನೋಡ್ಕೊಳ್ಳಿ, ನೀರು ಹರಿದಿಲ್ಲ ಅಂತ ಹೇಳೋದು ಬೇಡಿ, ಕೇಳಿ. ಆಮೇಲೆ ಇನ್ನೊಂದು ವರ್ಡ್ ಹೇಳೋರು ನಾನು ಕೇಳಿಸ್ಕೊಂಡೆ, ಆ KEB ಬನಂಗಾಡಿ KEB ಸಬ್ಸ್ಟೇಷನ್ ಇದೆಯಲ್ಲ, ಇನ್ನೊಂದು ವಾರದಲ್ಲಿ ನೀವು ನೀರು ಹರಿಸ್ಲಿಲ್ಲ ಅಂದರೆ, ಕರೆಂಟ್ ಕೊಡಲಿಲ್ಲ, ಅದೇನೋ ಕೇಬಲ್ ತುಂಡಾಗಿತ್ತು ಅಂದರೆ ಅಲ್ಲಿಗೆ ಬೆಂಕಿ ಹತ್ತೀವಿ. ಅದು ನಿಮ್ಮಂಥ ಬಾಯಲ್ಲಿ ಬರೋದಲ್ಲ. ಬೆಂಕಿ ಹತ್ತೀವಿ ಅಂತ ಒಬ್ಬರು ಮಂತ್ರಿ ಆದವ್ರಿಗೆ ಹೇಳಿದ್ರೆ ಸಾಮಾನ್ಯ ಪ್ರಜೆ ಪಾಡೇನು? ಇಂಥದ್ದೆಲ್ಲ ಮಾಡಬಾರ್ದು. ಹೌದು, ಈ MID ಸುಮಾರು 4-5 ಕೋಟಿ ಕೆಲಸ ಮಾಡಿದ್ದಾರೆ. ಅವರ ಎಲ್ಲೋದ್ರೂ ಅದು ಎಲ್ಲಾಗದೆ ಅಂದರೆ STG ಸುತ್ತಮುತ್ತನೇ ಆಗಬೇಕು. ಇನ್ನೆಲ್ಲೂ ಇಲ್ವಾ? STG ಸ್ಕೂಲ್ ಎಲ್ಲದೆ ಅದು ಸುತ್ತಮುತ್ತನೇ ಆಗಿರೋದು. ಸರ್ಕಾರದ್ದು ಅಂತಿದ್ರು ನಾಗೇಶಣ್ಣ, ನಿಮಗೆ ಗೊತ್ತಾ ಹೆಂಗೋ ಕಾಣೆ, ನಿಮ್ಮೂರು ಸ್ಥಿರೀಕರಿವಿಲ್ಲ, ಅದು ಸರ್ಕಾರದ್ದು ಅಂತಿದ್ರು. ಇವರು 3 ಸತಿ MLA ಆಗೋದಕ್ಕೆ ಅದು ಸರ್ಕಾರದಿಂದ ಹೆಸರಿಗೆ ಬರ್ತೋ, ಯಾರ ಹೆಸರಿಂದ ಯಾರಿಗೆ ಬರ್ತೋ. ಈಗ ಅಲ್ಲೇ ಸ್ಕೂಲ್ ರೆಡಿ ಆಗದೆ ಎಲ್ಲ ಹೇಳ್ತಾರೆ ನಿಮ್ಮ ಕಡೆಯವರು. ಪಾಪ ಎಲ್ಲ ಮಾಡ್ಬಿಟ್ಟು ನಾವು ಸಾಚಗಳು ಅಂತ ಹೆಂಗೆ ಹೇಳ್ತೀರಿ? ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಹಿರಿಯ ಹೋರಾಟಗಾರರಾದ KT ಗೋವಿಂದೇಗೌಡ, ಚೆಲುವೇಗೌಡ, ಶಾದನಹಳ್ಳಿ ರಾಘು, PLD ಬ್ಯಾಂಕ್ ನಿರ್ದೇಶಕ ಸುರೇಶ್, ರಘು, ಮಾಸ್ತಿಗೌಡ, ಕೆನ್ನಾಳು ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಪಾಂಡವಪುರ ತಾಲೂಕಿನ ಬಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಏತ ನೀರಾವರಿ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕ್ಷೇತ್ರದ ಅಭಿವೃದ್ಧಿ ಕುರಿತು ನೀಡಿದ್ದ ಹೇಳಿಕೆಯನ್ನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ.ಎಲ್. ಕೆಂಪುಗೌಡ ಅವರು ವೈಯಕ್ತಿಕ ಟೀಕೆಗೆ ಬಳಸುವುದು ಸರಿಯಲ್ಲ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್.ಎ. ಮಲ್ಲೇಶ್ ಹೇಳಿದರು. ಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕರು ಯಾವುದೇ ತಪ್ಪು ಮಾಡಿದರೆ ಅದರ ಬಗ್ಗೆ ಪ್ರಶ್ನಿಸುವ ಬದಲು ವೈಯಕ್ತಿಕ ಹಾಗೂ ಕುಟುಂಬ ವಿಚಾರಗಳನ್ನು ಪ್ರಸ್ತಾಪಿಸಿ ಟೀಕಿಸುವುದು ಸರಿಯಲ್ಲ ಎಂದರು. ಮೊನ್ನೆ ತಾನೇ ಮೇಲ್ಕೋಟೆಯಲ್ಲಿ ಬಡಘಟ್ಟ ಗ್ರಾಮ ಪಂಚಾಯತಿನಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿದ್ದಂಥ ಕುಮಾರಸ್ವಾಮಿ ಅವರು ಆಗಮಿಸಿರುವಂಥ ಸಂದರ್ಭದಲ್ಲಿ ಈ ತಾಲೂಕಿನ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಹಿಂದೆ ಏನು ನಡೆದಿತ್ತು, ಈಗ ಏನಾಗಿದೆ ಅನ್ನೋ ವಿಚಾರದಲ್ಲಿ ಮಾತಾಡೋದಾಗ ಅಭಿವೃದ್ಧಿಯ ಬಗ್ಗೆ ಕುಂಠಿತವಾಗಿದೆ ಅಂತ ಸಂದರ್ಭದಲ್ಲಿ ಅವರು ಕೆಲವು ವಿಚಾರಗಳನ್ನು ತಿಳಿಸುವಾಗ ಅಂಕಿಅಂಶಗಳಲ್ಲಿ ಸ್ವಲ್ಪ ಏರುಪೇರಾಗಿರ್ಬೋದು. ಆ ವಿಚಾರದಲ್ಲಿ ನಮ್ಮ ರೈತ ಸಂಘದ ಮುಖಂಡರಾದಂಥ ಕೆಂಪೇಗೌಡರು ವಿರೋಧ ಪಕ್ಷ ಇರೋದು ಏನಾದರೂ ನಮ್ಮ ತಪ್ಪು ನೆನಪುಗಳಿದ್ರೆ ಅದು ಸರಿಪಡಿಸ್ಕೊಳ್ಳೋಕ್ಕೆ, ಇಲ್ಲ ಕೈ ಬಿಟ್ಟು ಹೋಗಿ ಅಕಸ್ಮಾತ್ ತಪ್ಪು ಮಾಹಿತಿ ಇದ್ದರೆ ಅದು ಮಾಹಿತಿ ಸರಿ ಇಲ್ಲ ಅಂತ ಹೇಳೋದಕ್ಕೆ ಅವರು ಮಾತಾಡಬೇಕಾಗಿತ್ತು. ಅವರು ವೈಯಕ್ತಿಕವಾಗೂ ಕೂಡ ಕೆಲವು ವಿಚಾರಗಳನ್ನ ಅವರೊಬ್ಬರು ಕೇಂದ್ರ ಸಚಿವರಾಗಿ ಅವ್ರ ವೈಯಕ್ತಿಕ ವಿಚಾರಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಅವರ ಕುಟುಂಬದ ಬಗ್ಗೆ ಆಗಲಿ, ಅವ್ರದ್ದೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಈ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆದರೂ ಕೂಡ ಅದಕ್ಕೂ ನಮ್ಮ ರಾಜಕೀಯಕ್ಕೂ ಸಂಬಂಧಪಟ್ಟುವಂಥ ವಿಚಾರವಲ್ಲ. ಅಂಥ ವಿಚಾರಗಳನ್ನ ಅವರು ಮಾತಾಡೋದು ಖಂಡನೀಯ ಅಂತ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಎಚ್. ಮಂಜುನಾಥ್ ಮಾತನಾಡಿ, ಕೆಂಪುಗೌಡರಿಗೆ ಮಾಹಿತಿ ಕೊರತೆ ಇದೆ. ಬಳಘಟ್ಟ ಏತ ನೀರಾವರಿ ಯೋಜನೆಗೆ 120 ಕೋಟಿ, ಕ್ಯಾದನಹಳ್ಳಿಗೆ 85 ಕೋಟಿ, ಬಳತ್ತಿಗುಪ್ಪೆಗೆ 10 ಕೋಟಿ, ಸುಂಕತುಣ್ಣೂರಿಗೆ 32 ಕೋಟಿ, ಡಿಂಕಕ್ಕೆ 26 ಕೋಟಿ, ಬೇಬಿಕೆರೆಗೆ 10 ಕೋಟಿ ಸೇರಿದಂತೆ ವಿವಿಧ ಏತ ನೀರಾವರಿ ಯೋಜನೆಗಳಿಗೆ ಒಟ್ಟಾರೆ 300 ಕೋಟಿಗೂ ಹೆಚ್ಚು ಅಧಿಕ ಅನುದಾನವನ್ನು ಸಿ.ಎಸ್. ಪುಟ್ಟರಾಜು ಅವರ ಆಡಳಿತದ ಅವಧಿಯಲ್ಲಿ ನೀಡಲಾಗಿದೆ ಎಂದರು. ಎಸ್ಟಿಜಿ ಶಾಲೆಯ ಸುತ್ತಮುತ್ತ ಜಾಗ ಒತ್ತುವರಿಯಾಗಿದೆ ಎಂದು ಸುಮ್ಮನೆ ಯಾಕೆ ಆರೋಪ ಮಾಡುತ್ತೀರಾ? ನಿಮ್ಮದೇ ಸರ್ಕಾರ ಅಧೀನದಲ್ಲಿದೆ, ತನಿಖೆ ನಡೆಸಲು ಅವಕಾಶವಿದೆ. ಹಾಗಿದ್ರೂ ಈ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಮಾಡುವುದು ಏಕೆ ಎಂದು ಪ್ರಶ್ನಿಸಿದರು. ಪಾಂಡವಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಡಿಪೋ, ತಾಲೂಕು ಆಸ್ಪತ್ರೆ ಮತ್ತು ತಾಲೂಕು ಆಡಳಿತ ಕಚೇರಿಗಳ ಮೇಲ್ದರ್ಜೆಗೇರಿಕೆ, ಕ್ರೀಡಾಂಗಣ, ಪಾಂಡವಪುರ ಹಾಗೂ ಹಿರೇಮರಳಿ ಪಾರ್ಕ್, ಅಗ್ನಿಶಾಮಕ ಕೇಂದ್ರ, ಯುಜಿಡಿ, ವಿವಿಧ ಏತ ನೀರಾವರಿ ಯೋಜನೆಗಳು, ರಸ್ತೆ ಅಭಿವೃದ್ಧಿ, ಕಾಲುವೆ ದುರಸ್ತಿ ಹಾಗೂ ವಿದ್ಯುತ್ ಉಪಕೇಂದ್ರಗಳಂತಹ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಡೆದಿರುವುದು ಕಾಣುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಹಸಿರು ಟವಲ್ ಅಥವಾ ಹಸಿರು ಶಾಲು ರೈತರ ಸಂಕೇತವಾಗಿದ್ದು ಅದು ಯಾವುದೇ ಒಂದು ಸಂಘಟನೆಯ ಆಸ್ತಿಯಲ್ಲ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಸಿರು ಶಾಲು ಧರಿಸುತ್ತಾರೆ. ಹಾಗೆಂದು ಅದು ರೈತ ಸಂಘದ ಟವಲ್ ಎಂದು ಹೇಳುವುದು ಸರಿಯಲ್ಲ. ಹಸಿರು ಶಾಲು ರೈತರ ಪ್ರತೀಕ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಂಜುನಾಥ್ ತಿಳಿಸಿದರು. ಸೋಲ್ಬಾರ್ದಾಗಿತ್ತು ಅಂತೇಳಿ ಒಂದು ಮಾತು ಹೇಳಿದ್ರು. ಅದು ಜನರಲ್ ಆಗಿ ಮಾತಾಡೋಂಥ ಮಾತು. ಅದು ಹೇಳಿದ್ರು, ಈಗ ಈ MLA ಅವರು ಹಿಂಗೆ ಹೊರಗಡೆ ಪ್ರವಾಸಗಳು ಜಾಸ್ತಿ ಮಾಡ್ತಾ, ಅಮೆರಿಕ ಪ್ರವಾಸ ಜಾಸ್ತಿ ಮಾಡ್ತಾ ಇದ್ದಾರೆ, ಹಾಗಾಗಿ ನೀವು ಇದು ಆಯ್ತದು, ಈಗ ನೀವು ಶಾಸಕರಾಗಿರೋದು ಒಂದು ಇದಕ್ಕೆ ದ್ರೋಹ ಅನ್ಯಾಯ ಅನ್ನೋ ಮಾತ ಅರ್ಥದಲ್ಲಿ ಹೇಳಿದ್ರು. ಇದರಲ್ಲಿ ಕೆಂಪೇಗೌಡರಿಗೆ ಏನು ತಪ್ಪು ಕಾಣಿಸ್ತೋ ಗೊತ್ತಿಲ್ಲ. ರಾಜಕಾರಣ ಬಿಟ್ಕೊಳ್ಳೋಣ, ರಾಜಕಾರಣದಲ್ಲಿ JDS, ಕಾಂಗ್ರೆಸ್, ರೈತ ಹುಟ್ಬಿಟ್ಟಿದೆ. ನಾವು ಇದು ಈಗ ಕೆಂಪೇಗೌಡ ಕುಟುಂಬ ಮಾತಾಡ್ತಾ ಇದ್ದರೆ ಹೀಗೆ ಪ್ರತಿ ಸಲವೂ ಒಬ್ಬ ಶಾಸಕರಾದವರು ರಾಷ್ಟ್ರೀಯ ಬಲದಂಥ ಇವು ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಆಮೇಲೆ ಈ ಕಾವೇರಿ ಬಾಗಿಲ ಅರ್ಪಿಸುವಾಗ ಮುಖ್ಯಮಂತ್ರಿಗಳು ಬಂದರು, ಇಲ್ಲಿ ಶಾಸಕರೇ ಇಲ್ಲ, ಈ ಥರ ಎಲ್ಲ ಮಾಡಿದಾಗ ಸಹಜವಾಗಿ ಜನಗಳು ಎಲ್ಲರೂ ಮಾತಾಡ್ತಾರೆ. ಏನೇ ಒಬ್ಬ ಶಾಸಕರಾಗಿ ಇವರು ಜನರ ಜೊತೆ ಇರಬೇಕಾದ್ರು ಹೋಗಿ ಅಮೆರಿಕಕ್ಕೆ ಹೋಗೋರಲ್ಲಪ್ಪ ಮಾತಾಡ್ತಾರೆ. ಅಷ್ಟು ಬಿಟ್ರೆ ಆಯ್ತಪ್ಪ, ನಾವಿಬ್ಬರೇ ಮಾತಾಡುವಾಗ ನಾನು ಕೆಂಪು ರಾಜಕೀಯ ಬಿಟ್ಟು ವೇದಿಕೆ ಬಿಟ್ಟು ಹೊರಗಡೆ ಮಾತಾಡುವಾಗ ಹೂಗಡ್ರಿ ಇದು ತಪ್ಪು ಅಂತ ಅನ್ನಲ್ಲ. ಅದೇನೋ ಒತ್ತುವರಿ ಮಾಡಿಸ್ಕೊಬಿಟ್ಟಾರೆ. ಅವರು ಶಾಸಕರಾಗಿದ್ದಾಗ ಮಂತ್ರಿಗಳಿದ್ದಾಗ ಹೇಳಿದ್ರೆ, ನೋಡ್ರಿ ಆ ಥರ ಅನ್ಯಾಯ ಏನಾದ್ರು ಆಗಿದ್ರೆ ಆಯ್ತಪ್ಪ, ಕರೆದು ನೀವು ಅದನ್ನ ತನಿಖೆ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಶಾಸಕರಿದ್ದಾಗ ನಿಮ್ಮ ಸರ್ಕಾರ ಮಾಡ್ಬೋದಲ್ಲ, ಯಾಕೆ ನೀವು ಇದು ಮಾಡ್ತೀರಾ? ಯಾಕೆ ನೀವು ಕಾಮೆಂಟ್ ಮಾಡ್ತೀರಾ? ಅಲ್ಲಿ ಚೆಕ್ ಡ್ಯಾಮ್ಗಳೆಲ್ಲ ಅಲ್ಲಿ ಸುತ್ತಮುತ್ತ ಮಾಡಿಸ್ಕೊಬಿಟ್ಟವ್ರೆ. ಆಲಿಸೋದಕ್ಕಿಂತ ಮುಂಚೆನೂ ಅಲ್ಲಿ ಮೊಸರಳ್ಳ ಎಲ್ಲ ಇತ್ತು, ಅಲ್ಲೂ ಕೂಡ ಚೆಕ್ ಡ್ಯಾಮ್ ಸುತ್ತಮುತ್ತ 5-6 ಮಾಡಿದ್ದಾರೆ.
ಈಗ ಮೊನ್ನೆ ಶಾಸಕರಿಗೆ ಕೂಡ ಪಕ್ಕದಲ್ಲಿ ಒಂದು ಚೆಕ್ ಡ್ಯಾಮ್ ಒಂದು ಯಾಕೆ ಮಾಡಿದ್ರು? ಅವಶ್ಯಕತೆ ಇತ್ತು, ಮಾಡಿದ್ದಾರೆ. ಅದನ್ನು ನೀವು ಅದನ್ನು ಕಾಮೆಂಟ್ ಮಾಡೋ ಅವಶ್ಯಕತೆ ಏನಿದೆ? ಆಮೇಲೆ ಕುಮಾರಸ್ವಾಮಿ ಇರುವಂಥ ದೊಡ್ಡ ವ್ಯಕ್ತಿ ಬಗ್ಗೆ ಒಂದು ಫ್ಯಾಮಿಲಿ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ದಯಮಾಡಿ ಕೆಂಪೇಗೌಡರೆ ಹೇಳ್ತೀನಿ, ನೀವು ಸಾರ್ವಜನಿಕವಾಗಿ ಏನಾದ್ರು ಮಾತಾಡ್ಕೊಳ್ಳಿ, ಈ ಕೆಲಸ ಸರಿ ಇಲ್ಲ, ಆ ಕೆಲಸ ಸರಿ ಇಲ್ಲ, ಅದು ಮಾಡಿದ್ರೆ ನೀವು ಕಾಮೆಂಟ್ ಮಾಡಿ. ವೈಯಕ್ತಿಕವಾಗಿ ದಯಮಾಡಿ ಮಾಡಿ ನೋಡಿ, ಅದು ವೈಯಕ್ತಿಕವಾದ್ದು. ಅವ್ರದ್ದು ಏನೇನೋ ಮಾಡ್ಕೊತಾರೆ, ಅವೆಲ್ಲ ಪ್ರಶ್ನೆ ಮಾಡಬಾರ್ದು, ಚರ್ಚೆ ಮಾಡಬಾರ್ದು. ಅವೆಲ್ಲ ಹೆಸರು ಟವಲ್ ಹಾಕೊಂಡ್ಬಿಡ್ತಾರೆ ಅಂತ. ಹಸಿರು ಟವಲ್ಲು ರೈತರ ಸಂಕೇತ, ರೈತರ ಸಂಘದ ಆಸ್ತಿ ಅಲ್ಲ, ಅದು ರೈತರ ಸಂಕೇತ. ಅದು JDS-ನವರು ಹಾಕತ್ತಾರೆ, BJP-ಯವರು ಹಾಕತ್ತಾರೆ, ಕಾಂಗ್ರೆಸ್ನವರು ಹಾಕತ್ತಾರೆ, ಮತ್ತೊಬ್ರು ಹಾಕತ್ತಾರೆ. ಈಗ ಮುಸಲ್ಮಾನರು ಕೂಡ ಅವರ ಧರ್ಮದಲ್ಲಿ ಹಸಿರು ಹಾಕತ್ತಾರೆ ಅಂದ್ಬಿಟ್ಟು ರೈತ ಸಂಘದ ಹಾಕೊಂಡವ್ರೆ ಅಂತ ಅರ್ಥ ಅಲ್ಲ. ದಯಮಾಡಿ ಅದನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಆ ಹಸಿರು ಟವಲ್ನ ದುರುಪಯೋಗ ಪಡಿಸ್ಕೊತಾರ ರೈತ ಸಂಘ, ರೈತರಲ್ಲ. ಅದು ರೈತರದು ಪ್ರತೀಕ, ಅದು ರೈತ ಸಂಘದ ಪ್ರತೀಕ ಅಲ್ಲ, ಅದು ರೈತರ ಪ್ರತೀಕ. ಇವರು ಅದನ್ನ ತಪ್ಪು ತಿಳ್ಕೊಂಡವ್ರೆ. ಹಂಗಾರೆ ಈಗ ನಾವೀಗ JDS-ನಲ್ಲಿರೋರು ಮತ್ತೆ BJP-ಯಲ್ಲಿರೋ, ಬೇರೆ ಕಾಂಗ್ರೆಸ್-ನಲ್ಲಿರೋ ಅವರೆಲ್ಲ ರೈತರಲ್ವಾ? ಪುರಸಭೆ ಮಾಜಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, ದಿವಂಗತ KS ಪುಟ್ಟಣ್ಣಯ್ಯ ಅವರು ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣವಾಗಿ ಮಾತನಾಡಿದ್ದರು. ಅದೇ ರೀತಿಯಲ್ಲಿ CS ಪುಟ್ಟರಾಜು ಅವರು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂಬ ಉದ್ದೇಶದಿಂದ ಮಾತನಾಡಿದ್ದಾರೆ ಹೊರತು ಯಾರಿಗೂ ಬೆಂಕಿ ಹಚ್ಚುವ ಕೆಲಸ ಮಾಡಿಲ್ಲ ಎಂದರು. ಪುರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿ ಕುರಿತು ನೇರ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಎಂದರು. ದರ್ಶನ್ ಪುಟ್ಟಣ್ಣವರೇ ಗೆಲ್ತಾರೆ ಅಂತೇಳಿ ಮಾತಾಡ್ತಾವ್ರಿ ಅಂತ ಕೆಲವೊಂದು ಹೇಳಿಕೆ ಕೊಟ್ಟವ್ರೆ. ಪಾಪ ಅವ್ರು ಗೊತ್ತಿಲ್ಲ, ಇವತ್ತು ದರ್ಶನ್ ಪುಟ್ಟಣ್ಣಯವರ ಸಂಬಂಧಿಕರು ಇವತ್ತು ರಿಮೋಟ್ ಕಂಟ್ರೋಲ್ ಆಗಿ ಪಾಂಡವಪುರದ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ರೈತ ಸಂಘದ ಮುಖಂಡರುಗಳು, ನಿಮ್ಗೆ ಗೊತ್ತಿಲ್ಲ, ಪಾಂಡವಪುರ ಟೌನ್ ಹೋಟ್ಲುಗಳ ಹತ್ರ ಬಂದು ಕುತ್ಕೊಳ್ಳಿ, ರೈತ ಸಂಘ ಕಾರ್ಯಕರ್ತರು ಹೇಳ್ತಿದ್ದಾರೆ ಆತ ಓಟ್ ಹಾಕಿ ಗೆಲ್ಸಿದಾರ ದರ್ಶನ್ ಪುಟ್ಟಣ್ಣನ, ನೆಕ್ಸ್ಟ್ ತೋರಿಸ್ತೀವಿ ನಾವು ಅಂತೇಳಿ ರೈತ ಸಂಘವರೇ ಮಾತಾಡ್ತಾವ್ರೆ. ಆತ ಗೆಲ್ಲಿ ನೋಡೋಣ ದರ್ಶನ್ ಪುಟ್ಟಣ್ಣಯ್ಯ ಅಂತೇಳಿ. ನೀವು ಅದನ್ನ ನೋಡಿ, ನಮ್ದೇ ನೋಡಕ್ ಹೋಗ್ಬೇಡಿ, ನಿಮ್ಮದನ್ನ ನೋಡಿ. ಫಸ್ಟ್ ಮಾತಾಡ್ಬೇಕಾದ್ರೆ ಒಬ್ಬರ ಬಗ್ಗೆ ಸಾರ್ವಜನಿಕವಾಗಿ, ಈಗ ಪುಟ್ಟರಾಜಣ್ಣವರು ಸೋತಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯನ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡಿ. ಒಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಅಭಿಪ್ರಾಯ ಅಲ್ಲ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಗಿರೀಶ್ ಹಾಗೂ ಸೋಮಶೇಖರ್, ರಾಧಾಕೃಷ್ಣ, ಚೆಲುವರಾಜು, ಮಹಾದೇವ್, PLD ಬ್ಯಾಂಕ್ ಅಧ್ಯಕ್ಷ ಶಿವಣ್ಣ, TAPCMS ಅಧ್ಯಕ್ಷ ಗಿರೀಶ್, ಬೊಮ್ಮರಾಜು, ಸವಿತಾ, ಲೋಕೇಶ್ ಸೇರಿದಂತೆ JDS ಮುಖಂಡರು ಉಪಸ್ಥಿತರಿದ್ದರು. ಜನಧನಿ ಸಾಂಸ್ಕೃತಿಕ ಟ್ರಸ್ಟಿನಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ 29ನೇ ವರ್ಷದ ದೇವಮ್ಮ ಇಂಡವಾಳು H ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, 3ನೇ ವರ್ಷದ ಇಂಡವಾಳು H ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿ ಮತ್ತು H ಶಾರದಮ್ಮ ಹಾಗೂ ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಆಗಸ್ಟ್ 31ರಂದು ಸಂಜೆ 5 ಗಂಟೆಗೆ ಮಂಡ್ಯ ನಗರದ KVS ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜನಧನಿ ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷ ಕೋಣನಹಳ್ಳಿ ಜಯರಾಮು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾರ್ವಜನಿಕರ ಸೇವೆ ಹಾಗೂ ಹೋರಾಟದಲ್ಲಿ ತೊಡಗಿರುವ ಪ್ರತಿಷ್ಠಿತ ಇಂಡವಾಳು ಹೊನ್ನಯ್ಯ ಕುಟುಂಬದ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಇಂಡವಾಳು H ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಗೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮುತ್ತನೂರು ಗ್ರಾಮದ ಬೆಳ್ಳಶೆಟ್ಟಿ ದೇವಮ್ಮ, ಇಂಡವಾಳು H ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಗೆ ವೈದ್ಯ ಆರ್ತಾರ, ಇಂಡವಾಳು H ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿಗೆ ಸೋಮಶೇಖರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಪುರಸ್ಕೃತರಿಗೆ 25,000 ರೂಪಾಯಿ ನಗದಿನದೊಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಸಾಲಿನ H ಶಾರದಮ್ಮ ಮತ್ತು ಕೆಂಪಮ್ಮ ವಿದ್ಯಾರ್ಥಿ ಪುರಸ್ಕಾರಕ್ಕೆ MR ದೀಕ್ಷಿತಾ, ಚಂದನ್ BM, ಚೈತ್ರ ಹಾಗೂ BN ಜ್ಯೋತಿ ಅವರನ್ನು ಆಯ್ಕೆ ಮಾಡಲಾಗಿದ್ದು, ತಲಾ 5,000 ನಗದಿನೊಂದಿಗೆ ಪುರಸ್ಕರಿಸಲಾಗುವುದು ಎಂದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶಗೌಡ ಸಮಾರಂಭದ ಅಧ್ಯಕ್ಷತೆ ವಹಿಸುವರು. ರಂಗಾಯಣ ಮೈಸೂರು ನಿರ್ದೇಶಕ ಸತೀಶ್ ತಿಪ್ಟೂರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದರು. ಸೋಮವಾರ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಂಜೆ 5 ಗಂಟೆಗೆ ದೇವಮ್ಮ ಇಂಡವಾಳು H ಹೊನ್ನಯ್ಯ ಹಾಗೂ ಇಂಡವಾಳು H ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಹಾಗೂ 3ನೇ ವರ್ಷದ ಇಂಡವಾಳು H ಹೊನ್ನಪ್ಪನವರ ಕ್ರೀಡಾ ಪ್ರಶಸ್ತಿಯನ್ನು ಪ್ರದಾನ ಮಾಡತಕ್ಕಂಥ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇಂಡವಾಳು H ಹೊನ್ನಯ್ಯನವರು
ಜೊತೆಗೆ ಮಂಡ್ಯ ಪುರಸಭೆಯ ಮೊದಲ ಅಧ್ಯಕ್ಷರಾಗಿ, ಮಂಡ್ಯ ಜಿಲ್ಲಾ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಹಾಗೂ ಪ್ರತಿಷ್ಠಿತ ಕರ್ನಾಟಕ ಸಂಘದ ಸಂಸ್ಥಾಪಕರಲ್ಲಿ ಒಬ್ಬರಾಗಿ ಹಾಗೂ ರೈತರನ್ನ ಒಗ್ಗೂಡಿಸಿ ಇರ್ವಿನ್ ನಾಳ ಚಳವಳಿಯನ್ನ ಯಶಸ್ವಿಯನ್ನಗೊಳಿಸ್ತಕ್ಕಂಥದ್ದು ಹಾಗೂ ಜನಪ್ರತಿನಿಧಿ ಸಭೆಯ ಸದಸ್ಯರಾಗಿಯೂ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಇಂದ್ರಾಳಿ ಚೊನ್ನಯ್ಯನವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಕೊಡುಗೆ ದಾನಿಯಾಗಿ ಅವರು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿಂದ ಅವತ್ತಿನ ಮೈಸೂರಿನ ಅರಸರ ಅಲ್ಲಿ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಅವರು ಇವರ ಕಾರ್ಯಕೈಂಕರ್ಯವನ್ನು ಮೆಚ್ಚಿ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಇಂಡೋಳಲ್ಲಿ ಕಾರ್ ನಿಲ್ಲಿಸಿ ಇಂಡೋಳ ಚೊನ್ನಯ್ಯನವನ್ನ ಮಾತನಾಡಿಸಿ ಹೋಗ್ತಿರುತ್ತೆ. ಇಂಥ ಒಂದು ಕುಟುಂಬದ ನಿರಂತರವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು 31/8/2020 ಸೋಮವಾರ 5 ಗಂಟೆಗೆ ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. 19ನೇ ವರ್ಷದ ಇಂಡೋಳ ಎಚ್ ವನ್ನಯ್ಯ ಹಾಗೂ ದೇವಮ್ಮ ಇಂಡೋಳ ಚೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಹಾಗೂ 3ನೇ ವರ್ಷದ ಇಂಡೋಳ ಎಚ್ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಪ್ರಶಸ್ತಿ ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಂಘದ ಗೌರವಾಧ್ಯಕ್ಷರಾದಂತಹ ಜಯಪ್ರಕಾಶ್ ಗೌಡರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗೂ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಸತೀಶ್ ತಿಪ್ಪೂರು ರಂಗಾಯಣದ ನಿರ್ದೇಶಕರು ಮೈಸೂರು ಅವರು ಸಹ ಆಗಮಿಸುತ್ತಿದ್ದಾರೆ. ಹಾಗೂ ಅಭಿನಂದನಾ ನುಡಿಯನ್ನು ನುಡಿಲಿಕ್ಕೆ ಸಾಹಿತಿಗಳು ಚಿಂತಕರಾದಂತಹ ತುಕಾರಾಮ್ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಮಾರಂಭದಲ್ಲಿ. ಹಾಗೆಯೇ ಈ ಸಮಾರಂಭದಲ್ಲಿ ಚಂದ್ರಶೇಖರ ವಂಶ ಉಪಸ್ಥಿತಿ ಇರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತೇವೆ. ಮೊದಲಿಗೆ ಇಂಡೋಳ ಎಚ್ ವನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಯನ್ನ ನಮ್ಮ ಆತ್ಮೀಯರಾದಂತಹ ಬೆಳ್ಳಿಕಟ್ಟೆಯವರಿಗೆ ಈ ವರ್ಷದ 29ನೇ ವರ್ಷದ ಇಂಡೋಳ ಎಚ್ ವನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಇವರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನವರಾಗಿರ್ತಾರೆ. ಇವರು B.Ed, M.Ed ಪದವಿಯನ್ನು ಮುಗಿಸಿ ಶಿಕ್ಷಣಾಧಿಕಾರಿಯಾಗಿ, ಉಪನಿರ್ದೇಶಕರಾಗಿ, ಪುಸ್ತಕ ಪ್ರಕಟಣೆಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಹಾಗೂ ಶಿಕ್ಷಣದಲ್ಲಿ ಆಡಳಿತ ಸುಧಾರಣೆಯ ವ್ಯವಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಒಂದು ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಬೆಳ್ಳಿಕಟ್ಟೆಯವರು. ಆ ದೃಷ್ಟಿಯಿಂದ ಈ ವರ್ಷದ 29ನೇ ವರ್ಷದ ಇಂಡೋಳ ಎಚ್ ವನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಯನ್ನ ಇವತ್ತು ಬೆಳ್ಳಿಕಟ್ಟೆಯವರಿಗೆ 25,000 ನಗದು ರೂಪದಲ್ಲಿ ಪ್ರಶಸ್ತಿ ಫಲಕದೊಡನೆ ಅವರಿಗೆ ಪ್ರದಾನ ಮಾಡ್ತಾರೆ. ಗೋಷ್ಠಿಯಲ್ಲಿ ಜನಧನಿ ಸಾಂಸ್ಕೃತಿಕ ಟ್ರಸ್ಟ್ ಕಾರ್ಯದರ್ಶಿ ಸೋಮಶೇಖರ್, ಟ್ರಸ್ಟ್ ಉಪಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್ ಇದ್ದರು. ಪಾಂಡವಪುರ ತಾಲೂಕಿನ ವಿಶ್ವೇಶ್ವರ ನಗರದ ಶ್ರೀಮತಿ ಕುಶಾಲ್ ನಾಗೇಶ್ ಅವರು ಮೆಹಂದಿ ಕಲೆಯ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ನಿರ್ಮಿಸುವ ಗುರಿಯೊಂದಿಗೆ 120 ಅಡಿ ಉದ್ದದ ಮೆಹಂದಿ ರಂಗೋಲಿ ಬಿಡಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಪಾಂಡವಪುರ ತಾಲೂಕಿನ ವಿಶ್ವೇಶ್ವರ ನಗರದ ಶ್ರೀರಾಮ ಮಂದಿರ ಕಲ್ಯಾಣ ಮಂಟಪದಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಮೆಹಂದಿಯಿಂದ ರಂಗೋಲಿ ಬಿಡಿಸುತ್ತಿರುವ ಅವರು ಪ್ರತಿದಿನ ಸುಮಾರು 10 ಗಂಟೆಗಳ ಕಾಲ ಕಲಾಕೃತಿ ರಚಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದು ಫಸ್ಟ್ ಅಲ್ಲಿಂದ ನೂರ 20 ಅಡಿ ಉದ್ದ ಹಾಗೂ 1.9 ಅಡಿ ಅಗಲದಲ್ಲಿ ಮೂಡಿಬರುತ್ತಿರುವ ಈ ವಿಶಿಷ್ಟ ಮೆಹಂದಿ ರಂಗೋಲಿಯಲ್ಲಿ ಗಣೇಶ, ಮೈಸೂರು ಅರಮನೆ, ಎತ್ತಿನ ಗಾಡಿ, ರೈತ, ಸರ್ ಎಂ ವಿಶ್ವೇಶ್ವರಯ್ಯ, KRS ಸೇರಿದಂತೆ ಸಾಂಪ್ರದಾಯಿಕ ಹಾಗೂ ಅರೇಬಿಕ್ ಶೈಲಿಯ ವಿವಿಧ ವಿನ್ಯಾಸಗಳನ್ನು ಮೂಡಿಸಿದ್ದಾರೆ.
ನಾನು ಹೇಳಲಿಲ್ಲ, ಅವ್ರು ಕರೆದ್ರು ಬಂದೆ. ಯಾರು ಕ್ಯಾಂಡಿಡೇಟ್ ಯಾರು? ಏನು ನಿಮ್ಮ ಹೆಸರು? ಹೌದು, ಈಗ ಯಾವುದಾದ್ರು ಪಾರ್ಟಿಸಿಪೇಟ್ ಮಾಡಿದ್ದ ಇಲ್ಲಿ ತನಕ? ಇಲ್ಲಿ ತನಕ ಒನ್ ಡೇ ಎಷ್ಟು ಮಾಡ್ಬೋದು? ಫಸ್ಟ್ ಡೇ ಸ್ವಲ್ಪ ಸ್ಲೋನೇ ಆಯಿತು, ಬಟ್ ನನಗೆ ಪ್ರಾಕ್ಟೀಸ್ ಇರಲಿಲ್ಲ. ಫಸ್ಟ್ ಡೇ ಒಂದು 20 ಫೀಟ್ ಅಷ್ಟೇ ಮಾಡಿದ್ದು. ಇತ್ತೀಚಿನ ದಿನಗಳಲ್ಲಿ ರಂಗೋಲಿ ಬಿಡಿಸುವ ಹವ್ಯಾಸದಿಂದ ದೂರವಾಗುತ್ತಿರುವ ಹೆಣ್ಣು ಮಕ್ಕಳ ನಡುವೆ ರಂಗೋಲಿ ಕಲೆಯನ್ನೇ ಹವ್ಯಾಸವನ್ನಾಗಿ ಮಾಡಿಕೊಂಡಿರುವ ಕುಶಾಲ್ ನಾಗೇಶ್ ಅವರು ವಿಭಿನ್ನ ರೀತಿಯಲ್ಲಿ ಸಾಧನೆ ಮಾಡಲು ಮುಂದಾಗಿರುವುದು ವಿಶೇಷವಾಗಿದೆ. ಮುಂದಿನ ದಿನಗಳಲ್ಲಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲೂ ದಾಖಲೆ ನಿರ್ಮಿಸುವ ಆಶಯವನ್ನು ಅವರು ಹೊಂದಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಸಂಸದ ಹಾಗೂ ಮಾಜಿ ಶಾಸಕ CS ಪುಟ್ಟರಾಜು, ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಹಾಗೂ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕ ಲಕ್ಷ್ಮಣ್ ಸೇರಿದಂತೆ ಹಲವು ಗಣ್ಯರು ಸ್ಥಳಕ್ಕೆ ಭೇಟಿ ನೀಡಿ ಕುಶಾಲ್ ನಾಗೇಶ್ ಅವರ ಕಲಾಕೃತಿಯನ್ನು ವೀಕ್ಷಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ HD ಕುಮಾರಸ್ವಾಮಿ, ಗ್ರಾಮೀಣ ಪ್ರದೇಶದಲ್ಲಿಯೂ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳಿದ್ದು ಕುಶಾಲ್ ನಾಗೇಶ್ ಅವರು ತಮ್ಮ ಪ್ರತಿಭೆಯ ಮೂಲಕ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ನಿರ್ಮಿಸಲು ಮುಂದಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ಗಂಡನ ಜೊತೆಯಲ್ಲಿ ದಾಂಪತ್ಯ ಜೀವನ ಮಾಡ್ತಾ ಇದ್ರು. ಮಗುವಿನ ತಾಯಿಯಾಗಿ ದೇಶದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ಸಂದರ್ಭಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಏನು ಕುಟುಂಬಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಕಾರ್ಯಕ್ರಮಗಳಲ್ಲಿ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಗಿನ್ನಿಸ್ ರೆಕಾರ್ಡ್ ಅಲ್ಲ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ನ ಇವತ್ತು ದಾಖಲೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಬೆಂಗಳೂರು ನಗರದಲ್ಲಿ ವಾಸ ಇಲ್ಲಿ ಬಂದು ಇವತ್ತು ಸುಮಾರು 120 ಅಡಿಗಳಷ್ಟು ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಬಹುಶಃ ಗ್ರಾಮಕ್ಕೆ ಪಟ್ಟಣಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಮಗಳು ಇವೆಲ್ಲ ಹೆಮ್ಮೆಯಿಂದ ನೆನೆಸ್ಕೋಬೇಕಾಗ್ತದೆ. ಇವೆಲ್ಲ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಆಸಕ್ತಿ ಹೊಂದಿ ಈ ರೀತಿಯ ಒಂದು ಹವ್ಯಾಸಗಳನ್ನ ಮಾನಸಿಕವಾಗಿ ದೃಢ ಮನಸ್ಸಿನಿಂದ ಮಾಡತಕ್ಕಂಥದ್ದು ಎಲ್ಲರೂ ಕೈಗೂ ಸಾಧ್ಯ ಇಲ್ಲ. ಮಾಜಿ ಶಾಸಕ CS ಪುಟ್ಟರಾಜು ಮಾತನಾಡಿ, ಗ್ರಾಮೀಣ ಪ್ರತಿಭೆಗಳು ದೊಡ್ಡ ಸಾಧನೆ ಮಾಡಬಲ್ಲರು ಎಂಬುದಕ್ಕೆ ಕುಶಾಲ್ ನಾಗೇಶ್ ಅವರು ಪ್ರಯತ್ನವೇ ಸಾಕ್ಷಿಯಾಗಿದೆ. ಹಲವು ವರ್ಷಗಳ ಪರಿಶ್ರಮದ ಮೂಲಕ ಗುರಿ ಸಾಧಿಸಲು ಮುಂದಾಗಿರುವ ನಮ್ಮೂರಿನ ಹೆಮ್ಮೆಯ ಮಗಳಿಗೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕು. HD ಕುಮಾರಸ್ವಾಮಿ ಅವರು ಸ್ವತಃ ಆಗಮಿಸಿ ಕಲಾಕೃತಿ ವೀಕ್ಷಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಪ್ರತಿಭೆ ನಮ್ಮ ಮಕ್ಕಳಲ್ಲಿದೆ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ. ಬಹುತೇಕ ಭಾಳ ದೊಡ್ಡ ಅಚೀವ್ಮೆಂಟನ್ನು ಭಾಳ ವರ್ಷಗಳಿಂದ ಅವ್ರು ಗುರಿ ಮುಟ್ಟಲಿಕ್ಕೆ, ಗಿನ್ನಿಸ್ ದಾಖಲೆ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ನೆನ್ನೆ ತಾನೇ ನನಗೆ ಅಕ್ಷಿತಾ ಪಾಂಡುಪುರ ಅವರು ಹೀಗೆ ನಿಮ್ಮೂರು ಮಗಳೊಬ್ಬಳು ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ರೆ ತಾವು ಭೇಟಿ ಕೊಡಬೇಕು ಅನ್ನೋ ಕಾರಣದಿಂದ ನಾನು ಬಂದೆ. ಅವಳು ಸುದೈವ ಅಂತ ಕಾಣುತ್ತೆ. ಇವತ್ತು ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಪಾಂಡುಪುರಕ್ಕೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇಲ್ಲಿ ಕರ್ಕೊಬರುವಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಂತರ ಮಾತನಾಡಿದ ಕುಶಾಲ್ ನಾಗೇಶ್ ಅವರು, ಕಳೆದ 10 ವರ್ಷಗಳಿಂದ ಮೆಹಂದಿ ಬಿಡಿಸುವ ಕಲೆಯನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದೇನೆ. ಸುಮಾರು 4 ವರ್ಷಗಳಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡುವ ಆಸೆ ಹೊಂದಿದ್ದು, ಚಿಕ್ಕ ವಯಸ್ಸಿನಿಂದಲೇ ರಂಗೋಲಿ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ರಂಗೋಲಿ ಮೂಲಕ ಏನಾದರೂ ಸಾಧನೆ ಮಾಡಬೇಕೆಂದು
ಬಯಕೆಯಿಂದ ಈ ಪ್ರಯತ್ನ ಕೈಗೊಂಡಿದ್ದೇನೆ ಎಂದರು. ನಾನು ಮೆಹಂದಿ ಮತ್ತು ಆರ್ಟಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಇದರಲ್ಲೇ ಏನಾದ್ರು ಅಚೀವ್ ಮಾಡಬೇಕು ಅಂತ ಆಲ್ಮೋಸ್ಟ್ 1 ಮಂತಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಎಕ್ಸಿಕ್ಯೂಟ್ ಮಾಡಿ ಆಗಿದೆ. ಫಸ್ಟಿಂದನೂ ನನಗೆ ಇಂಟ್ರೆಸ್ಟ್ ಡ್ರಾಯಿಂಗ್, ಮೆಹಂದಿ ಅದರಲ್ಲೆಲ್ಲ. ಸೊ ಅದರಲ್ಲೇ ಏನಾದ್ರು ಅಚೀವ್ ಮಾಡಬೇಕು ಅಂತ ಟ್ರೈ ಮಾಡಿದೆ. ನಾನು 10 ಇಯರ್ಸಿಂದನೂ ಮೆಹಂದಿ ಮಾಡ್ತಿದ್ದೀನಿ, ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ. ಸೊ ಇದರಲ್ಲೇ ಏನಾದ್ರು ಅಚೀವ್ ಮಾಡಬೇಕು ಅಂತ ಇದರಲ್ಲೇ ಏಷ್ಯಾ ರೆಕಾರ್ಡ್ ಆಫ್ ಬುಕ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ದೆ. ಅದು ಅಪ್ರೂವ್ ಆಗಿ 1 ಮಂತ್ ಟೈಮ್ ಕೊಟ್ಟಿದ್ದರು. 1 ಮಂತ್ ಒಳಗೆ ಅಟೆಂಪ್ಟ್ ಮಾಡಬೇಕಿತ್ತು. 30 ಅವರ್ಸ್ ತೊಗೊಂಡಿದ್ದೆ. 3 ಡೇಸಿಗೆ ಸ್ಪ್ಲಿಟ್ ಮಾಡಿಕೊಂಡು, ಫಸ್ಟ್ ಡೇ 10 ಅವರ್ಸ್, ಸೆಕೆಂಡ್ ಡೇ 10 ಅವರ್ಸ್, ಥರ್ಡ್ ಡೇ 10 ಅವರ್ಸ್. ಈಗ ಆಲ್ಮೋಸ್ಟ್ 20 ಅವರ್ಸ್ ಆಗಿದೆ, 23 ಅವರ್ಸ್ ಆಗಿದೆ. ಇನ್ನೊಂದು 3-4 ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಫ್ಯಾಮಿಲಿ, ಫ್ರೆಂಡ್ಸ್, ಫಸ್ಟಿಂದನೂ ಫ್ಯಾಬ್ರಿಕ್ ಸೋರ್ಸಿಂದ ಹಿಡಿದು ಎಲ್ಲದಕ್ಕೂ ಮತ್ತು ನಮ್ಮ ಫ್ಯಾಮಿಲಿಯವರು ಹೆಲ್ಪ್ ಮಾಡಿದ್ದಾರೆ. ಮತ್ತು ನನ್ನ ಫ್ರೆಂಡ್ಸ್ ಶ್ರೇಯಾ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕದವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ನಾನು ಇದನ್ನೇ ಪ್ರೊಫೆಷನಲ್ ಆಗಿ ಮಾಡ್ತಿದ್ದೀನಿ. ಮತ್ತು ನಾನು ಒಂದು 5-6 ಮೇಕಪ್ ಅಕಾಡೆಮಿ ಜೊತೆನೂ ಮೆಹಂದಿ ಎಜುಕೇಟರಾಗಿ ಟೈಅಪ್ ಆಗಿದ್ದೀನಿ. ಸೊ ಹಂಗಿದ್ರಿಂದ ನನಗೂ ನಂಗೆ ಇಂಟ್ರೆಸ್ಟ್ ಇತ್ತು. 2021 ನಾನು ಒಂದು ಸಲ ಟ್ರೈ ಮಾಡಿದ್ದೆ. ಅವಾಗ ಆಗಿರಲಿಲ್ಲ, ಮಗು ಇನ್ನೂ ಚಿಕ್ಕದಿತ್ತು. ಟೈಮ್ ಇದಕ್ಕೆ ಅಂತಲೇ ಪ್ರಾಪರ್ ಡೆಡಿಕೇಶನ್ ಎಲ್ಲ ಬೇಕಿತ್ತು. ಇವಾಗ ಇನ್ನೊಂದು ಸಲ ಅಟೆಂಪ್ಟ್ ಮಾಡಿದೆ, ಅದು ಅಪ್ರೂವ್ ಆಯಿತು. ಸ್ನೇಹಿತೆ ಶ್ರೇಯಾ ಕಿರಣ್ ಬಾಬು ಮಾತನಾಡಿ, ಮೆಹಂದಿ ಎಂದರೆ ಕೇವಲ ಮದುವೆ ಹಾಗೂ ಸಮಾರಂಭಗಳಿಗೆ ಸೀಮಿತ ಎಂಬ ಕಲ್ಪನೆಯ ನಡುವೆ ಅದೇ ಕಲೆಯನ್ನು ಬಳಸಿಕೊಂಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಮುಂದಿನ ದಿನಗಳಲ್ಲಿ ಗಿನ್ನಿಸ್ ದಾಖಲೆ ಮಾಡುವ ಗುರಿ ಹೊಂದಿರುವುದು ಹೆಮ್ಮೆಯ ಸಂಗತಿ ಎಂದರು. ಇವತ್ತು ನಮ್ಮೆಲ್ರಿಗೂ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯೂಶಲಿ ಮೆಹಂದಿ ಅಂತ ಅಂದರೆ ಈ ಮದುವೆ ಸಮಾರಂಭಗಳಲ್ಲಿ ಆವತ್ತು ಮಾತ್ರ ಅನ್ನೋದಕ್ಕೆ ಸೀಮಿತ ಅನ್ನೋ ಎಷ್ಟೋ ಮೆಂಟ್ಯಾಲಿಟಿ, ಐಡಿಯಾಸ್ ಮಧ್ಯ ಇದರಲ್ಲೂ ಒಂದು ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ಸ್ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೋದು ಅನ್ನೋ ಒಂದು ಅವಳ ಕ್ರಿಯೇಟಿವ್ ಮೈಂಡ್ಸೆಟ್ಟಿಗೆ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಇಷ್ಟೊಂದು ಇಲ್ಲಿ ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ 120 ಫೀಟ್ ಮೆಹಂದಿ ಅಂದರೆ ಒಂದು ಬಟ್ಟೆ ಮೇಲೆ ಮೆಹಂದಿ ಹಾಕೋದು ಅಂತ ಅಂದರೆ ಅದು ಸಾಧಾರಣವಾಗಿರೋಂಥ ವಿಚಾರ ಖಂಡಿತವಾಗ್ಲೂ ಅಲ್ಲ. ಸೊ ಅದ್ರ ಜೊತೆಗೆ ಅವಳು ಮಾಡಿರೋ ಡಿಸೈನ್ಸು ಒಂದೊಂದು ಕಲೆ, ಸಂಸ್ಕೃತಿ, ನಮ್ಮ ಮಂಡ್ಯನ ರೈತರ ಬೆನ್ನೆಲುಬು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಉದ್ದೇಶಿಸಿ ಅದನ್ನೊಂದು ಕ್ರಿಯೇಟಿವ್ ಮೈಂಡ್ಸೆಟ್ಟಲ್ಲಿ ಮಾಡಿರೋದು ತುಂಬ ಒಂದು ದೊಡ್ಡ ವಿಷಯ. ಸೊ ಅವಳದು ಇದೊಂದು ಹಾರ್ಡ್ ವರ್ಕ್ಗೆ ನಾವೆಲ್ಲರೂ ಆ್ಯಸ್ ಎ ಫ್ಯಾಮಿಲಿ ಕಂಗ್ರ್ಯಾಚುಲೇಟ್ ಮಾಡ್ತೀವಿ. ಇಂದು ಪಾಂಡವಪುರ ತಾಲೂಕಿನ ವಿಶ್ವೇಶ್ವರನಗರ ಗ್ರಾಮದಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಕುಶಲಾರವರಿಂದ ಒಂದು ಅದ್ಭುತವಾದ ಸಾಧನೆ, ಇಂಡಿಯಾ ಬುಕ್ ರೆಕಾರ್ಡ್ಗಾಗಿ ಸುಮಾರು 120 ಹೆಚ್ಚು ಉದ್ದವನ್ನು ರಂಗೋಲಿಯ ಏನಿದೆ, ನಾವು ಮೆಹಂದಿ ರಂಗೋಲಿ ಕಲೆಯಲ್ಲಿದೆ ಅದರಲ್ಲಿ ಬಿಡಿಸುವಂಥ ಪ್ರಯತ್ನ 3 ದಿನಗಳ ಕಾಲ ದಿನಕ್ಕೆ 10 ಗಂಟೆಗಳ ರೀತಿಯಲ್ಲಿ ಅವಿರತವಾಗಿ ಅವರು ಅದನ್ನು ಬಿಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ 120 ಅಡಿಗಳು ಮುಗಿಯುವ ಸ್ಥಿತಿಯಲ್ಲಿದೆ. ತುಂಬ ಅದ್ಭುತವಾಗಿ ಮೊದಲನೇದು ಗಣಪತಿಯಿಂದ ಹಿಡಿದಾಗಂದ್ರೆ ಅವನ ಹೆಸರೇ ವಿಘ್ನ ವಿನಾಶಕ ಅಂತ ಹೇಳ್ತಾನೆ, ಯಾವುದೇ ವಿಘ್ನಗಳು ಬರಲಿ ಅಂತೇಳಿ ಅವನನ್ನು ಆರಂಭ ಮಾಡಿ ಮೈಸೂರಿನ ಅರಮನೆ, ಅನೇಕ ರಂಗೋಲಿ ಕಲೆಗಳು, ನಮ್ಮ ಸರ್ ಎಂ ವಿಶ್ವೇಶ್ವರನವರು ಈ ರೀತಿ ಅನೇಕವಾದಂತಹ ಅದ್ಭುತ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕ ಧನಂಜಯ್, ಚಂದ್ರಶೇಖರಯ್ಯ, ಧನ್ಯಕುಮಾರ್, ತಾತ ಜವರೇಗೌಡ, ಅಜ್ಜಿ ಜಯಲಕ್ಷ್ಮಿ, ಕಾಟೇಗೌಡ, ಹೇಮಲತಾ ಇನ್ನಿತರರಿದ್ದರು. 7 ಜನ ನಕಲಿ ಗ್ರಾಮ ಲೆಕ್ಕಿಗರು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಮತ್ತು ಅಂಗವಿಕಲತೆ ಸರ್ಟಿಫಿಕೇಟ್ ನೀಡಿ 2011ರಲ್ಲಿ ಗ್ರಾಮ ಲೆಕ್ಕಿಗರ ಹುದ್ದೆ ಪಡೆದು ಕಂದಾಯ ಇಲಾಖೆಯಲ್ಲಿ 10 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿ ವತಿಯಿಂದ ತನಿಖೆ ನಡೆದಿದ್ದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸದೆ ವಿಳಂಬ ಮಾಡಿರುವುದು ಮತ್ತು ನಕಲಿ ಗ್ರಾಮ ಲೆಕ್ಕಿಗರನ್ನು ಹುದ್ದೆಯಿಂದ ವಜಾಗೊಳಿಸಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕೆಂದು ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ಎಚ್.ಎನ್. ನರಸಿಂಹಮೂರ್ತಿ ನೇತೃತ್ವದಲ್ಲಿ ನಾಗಮಂಗಲದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ತಮಟೆ ಚಳವಳಿಯನ್ನು ನಡೆಸಲಾಯಿತು. ಪಟ್ಟಣದ ವೈಭವ ಹೋಟೆಲ್ ವೃತ್ತದಿಂದ ತಾಲೂಕು ಕಚೇರಿ ಆವರಣದವರೆಗೆ ತಮಟೆ ಚಳುವಳಿಯ ಮೂಲಕ ಕಂದಾಯ ಇಲಾಖೆ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮೆರವಣಿಗೆ ನಡೆಸಲಾಯಿತು.
ಸಂಘಟನೆಯ ಸಂಚಾಲಕ ಲೋಕೇಶ್ ಮೌರ್ಯ ಮಾತನಾಡಿ, ನಿಜವಾದ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ನಕಲಿ ಸರ್ಟಿಫಿಕೇಟ್ ಪಡೆದಿರುವ ಗ್ರಾಮ ಲೆಕ್ಕಿಗರು ವಂಚಿಸಿದ್ದಾರೆ. ಈ ಸಂಬಂಧ ಇಲಾಖೆಯಿಂದ ಪೂರ್ಣ ಪ್ರಮಾಣದ ತನಿಖೆ ನಡೆದರೂ ಕೂಡ ಇವರ ವಿರುದ್ಧ ಕ್ರಮ ವಹಿಸಿಲ್ಲ. ಈ ತಕ್ಷಣದಿಂದಲೇ ಇವರನ್ನು ವಜಾಗೊಳಿಸಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಕಿವಿ ಕೇಳಿಸ್ತಿದೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ತಿದ್ದಾರೆ, ಎಲ್ಲನೂ ಚೆನ್ನಾಗಿದೆ. ಆದರೆ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಬೇಕು ಅನ್ನೋ ಹಂಬಲದಲ್ಲಿ ಡಾಕ್ಟರ್ ಹತ್ರ ಹೋಗಿ ನಾವು ವಿಶೇಷ ಚೇತನರು ಅಂತ ಸುಳ್ಳು ಸರ್ಟಿಫಿಕೇಟ್ನ ತಂದು ನಾಗಮಂಗಲದಲ್ಲಿ ಸುಮಾರು 7 ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸುಮಾರು ಒಂದು 7-8 ವರ್ಷಗಳಿಂದ ಹೋರಾಟ ನಡೀತಾ ಬರ್ತಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ಮನದಟ್ಟು ಮಾಡಿದಂಥ ಸಂದರ್ಭದಲ್ಲಿ ತನಿಖೆಯಾಗಿದೆ. ಅವ್ರ ಮೇಲೆ ಸರ್ಕಾರ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ಇವರು ವಿಶೇಷ ಚೇತನರಲ್ಲ, ಇವರು ನಕಲಿಗಳು ಅಂತೇಳಿ ಸರ್ಕಾರದ ಮೈಸೂರಿನ ವೈದ್ಯಕೀಯ ಸಂಸ್ಥೆ ಸರ್ಟಿಫೈ ಮಾಡಿದೆ. ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಮಾನ್ಯ ಇರುವಂತಹ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ಎಚ್.ಎಂ. ನರಸಿಂಹಮೂರ್ತಿ ಮಾತನಾಡಿ, ನಕಲಿ ಅಂಗವಿಕಲತೆ ಸರ್ಟಿಫಿಕೇಟ್ ಪಡೆದಿರುವ ಆಪಾದಿತ ಗ್ರಾಮ ಲೆಕ್ಕಿಗರನ್ನು ತಕ್ಷಣದಿಂದಲೇ ವಜಾಗೊಳಿಸಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಎಸ್ಐಟಿ ತನಿಖೆಗೆ ಒಳಪಡಿಸಬೇಕು ಹಾಗೂ ನಕಲಿ ಗ್ರಾಮ ಲೆಕ್ಕಿಗರ ಕುಟುಂಬಸ್ಥರ ಆಸ್ತಿಯ ವಿವರವನ್ನು ಸಂಗ್ರಹಿಸಿ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ವಿಶೇಷ ಚೇತನರು ಸೇರಿಕೊಂಡು ನಿಜವಾದಂಥ ಅಂಗವಿಕಲರಿಗೆ ದ್ರೋಹ ಮಾಡಿದ್ದಾರೆ ಅಂತೇಳಿ ಇವತ್ತು ಕಾಂಗ್ರೆ ಚಳವಳಿಯನ್ನು ಅಂದ್ಕೊಂಡಿದ್ದೀವಿ. ಇದು ಯಾಕೆ ಶುರುವಾಯಿತು ಅಂತಂದರೆ, ಇಲ್ಲಿ ಒಂದು 6 ತಿಂಗಳ ಹಿಂದೆ 1000 ಎಕರೆಗಿಂತ ಹೆಚ್ಚು ಲ್ಯಾಂಡ್ ಗ್ರ್ಯಾಬ್ ಆಗಿದೆ ಅಂತೇಳಿ ಲೋಕಾಯುಕ್ತ ರೈಡ್ ಆಗಿತ್ತು. ಆ ರೈಡಲ್ಲಿ ಹೆಚ್ಚು ಈ ಜಮೀನನ್ನು ಅಕ್ರಮವಾಗಿ, ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿದ್ದಕ್ಕೆ ಮೂಲ ಕಾರಣಗಳು ಇವರು ಏನು ನಕಲಿ ವಿಎಗಳು. ಒಬ್ಬ ಗಣೇಶ ಬೆಳ್ಳೂರು ಹೋಬಳಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಕಸಬಾ ಹೋಬಳಿನಲ್ಲಿ ಪ್ರದೀಪ ಕೆಲಸ ಮಾಡ್ತಾರೆ. ಇವರ ಸರ್ಕಲ್ನಲ್ಲಿ ಅತಿ ಹೆಚ್ಚು ಜಮೀನುಗಳು, ಸರ್ಕಾರಿ ಜಮೀನುಗಳು ಗ್ರ್ಯಾಬ್ ಆಗಿದೆ. ಇದಕ್ಕೆ ನಾವು ಮೂಲ ಹುಡುಕ್ತಾ ಹೋದಾಗ ಇವರು ಏನಾಗಿದೆ, ಈ ನಕಲಿ ವಿಎಗಳದ್ದು ಒಂದು 7-8 ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ, ಇವ್ರನ್ನ ಡಿಸ್ಮಿಸ್ ಮಾಡ್ತದೆ ಸರ್ಕಾರ, ಜಿಲ್ಲಾಡಳಿತ ಡಿಸ್ಮಿಸ್ ಮಾಡುತ್ತೆ ಅಂತ ಹೇಳಿ ಗೊತ್ತಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಹೆಚ್ಚು ದುಡ್ಡು ಮಾಡ್ಕೊಬಿಡೋಣ ಅಂತ ಹೇಳಿ ಯಾರು ಜಮೀನು ಆಸೆಗೆ ಬಿದ್ದು ಜನರು ನಮಗೆ ಜಮೀನು ಸಿಗುತ್ತೆ 2 ಎಕರೆ 4 ಎಕರೆ 6 ಎಕರೆ 10 ಎಕರೆ ಇದಕ್ಕೆಲ್ಲ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಯಾರ ಹತ್ರ ಇದೆ ಅಂತಂದರೆ, ತಹಸೀಲ್ದಾರ್ಗೆ ಹೋಗಿದೆಯೋ ಗೊತ್ತಿಲ್ಲ, ಅವನು ಟ್ರಾನ್ಸ್ಫರ್ ಆಗಿದ್ದಾನೆ ಹಳೆ ತಹಸೀಲ್ದಾರು, ಅವನಿಗೂ ಕೂಡ FIR ಹಾಕ್ಬೇಕಾಯ್ತು, ಆಗಿಲ್ಲ. ಆದರೆ ಹೆಚ್ಚು ದುಡ್ಡು ಈ ಗಣೇಶ ಅನ್ನೋ VA ಮತ್ತು VA ಪ್ರದೀಪ್ ಇವರು ಜಮೀನನ್ನ ನಿಮಗೆ ಖಾತೆ ಮಾಡಿಸ್ಕೊಡ್ತೀನಿ ಅಂತೇಳಿ ದುಡ್ಡನ್ನ ವಸೂಲಿ ಮಾಡಿ ಅಮಾಯಕ ಜನರ ಹತ್ರ ಖಾತೆ ಮಾಡಿಸ್ತೀನಿ ಅಂತೇಳಿ ದುಡ್ಡನ್ನ ತಗೊಂಡಿದ್ದಾರೆ. ಈಗ ಲೋಕಾಯುಕ್ತ ರೈಡ್ ಆದಮೇಲೆ LND ಸೆಕ್ಷನ್ನು ಬಂದಾಗಿದೆ. ಹಂಗೂ ಕೂಡ ಬೆಳ್ಳೂರು ಹೋಬಳಿನಲ್ಲಿ ಗಣೇಶ್ ಅನ್ನೋ ವ್ಯಕ್ತಿ ಏನು ನಕಲಿ VA ಸರ್ಟಿಫಿಕೇಟ್ ಇದೆಯಲ್ಲ, ಅವನು ದುಡ್ಡನ್ನ ಇಸ್ಕೊಂಡು ಖಾತೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ಸಂವಿಧಾನ ಸೇನೆಯ ವಕೀಲರಾದ ಪ್ರಭಾಕರ್ ಮತ್ತು ಪದಾಧಿಕಾರಿಗಳಾದ ಕುಮಾರ್, ಪ್ರದೀಪ್, ಸೋಮಶೇಖರ್, ಚನ್ನಕೇಶವ, ನರಸಿಂಹರಾಜು ಮತ್ತು ನೂರಾರು ಜನ ಸಂಘಟಕರು ಭಾಗವಹಿಸಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,